ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಸಾಮಾನ್ಯವಾಗಿ ಕಳ್ಳತನ ಅಂದಾಗ ಹಣ, ಒಡವೆ ಅಥವಾ ಬ್ಯಾಂಕ್ ದರೋಡೆ ಬಗ್ಗೆ ಕೇಳಿರ್ತೇವೆ. ಆದರೆ ಭೂಗೋಳದ ಒಂದು ಭಾಗವನ್ನೇ ಯಾರಾದ್ರೂ ಕದ್ರೆ ಹೇಗಿರುತ್ತೆ? ಜೇಬಿನಲ್ಲಿ ಇಟ್ಕೊಂಡು ಹೋಗಕ್ಕೆ ಇದೇನೋ ಪೆನ್ ಅಥವಾ ಮೊಬೈಲ್ ಅಲ್ಲ. ಇಡೀ ರಸ್ತೆಯನ್ನೇ ಯಾರಾದ್ರೂ ಕದ್ದು ಕಿಸೆಲಿ ಹಾಕ್ಕೊಡೋಕ್ ಸಾಧ್ಯನಾ? ಹೌದು, ಇದು ಅಕ್ಷರಶಃ ಸತ್ಯ. ಇವತ್ತು ನಾವು ಬರೋಬ್ಬರಿ ಒಂದು ರಸ್ತೆಯನ್ನೇ ಗುಳುಂ ಮಾಡಿರುವ ಅತ್ಯಂತ ವಿಚಿತ್ರ ಮತ್ತು ಅಷ್ಟೇ ಹಾಸ್ಯಾಸ್ಪದವಾದ ಘಟನೆಯನ್ನ ವಿಶ್ಲೇಷಣೆ ಮಾಡಲಿದ್ದೇವೆ. ಸರಿ, ಇದರ ಒಳಹೊಕ್ಕು ನೋಡೋಣ. 3 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಕದಿಯೋದು ಹೇಗೆ? ಬೃಹತ್ ರಸ್ತೆ ಒಂದು ಇದ್ದಕ್ಕಿದ್ದಂತೆ ಮಾಯವಾಗೋದು ಹೇಗೆ? ಇದು ಯಾವುದೋ ಸಿನಿಮಾ ಕಥೆ ಅಲ್ಲ ಅಥವಾ ಜಾದೂ ಕೂಡ ಅಲ್ಲ. ಬದಲಾಗಿ ಬಿಹಾರದ ಜಹಾನಾಬಾದ್ನಲ್ಲಿ ನಡೆದ ಒಂದು ನೈಜ ಘಟನೆ. ರಾತ್ರೋರಾತ್ರಿ ಒಂದು ರಸ್ತೆಯನ್ನ ಮಡಚಿ ಬ್ಯಾಗ್ನಲ್ಲಿ ಹಾಡ್ಕೊಂಡೋಗಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ಈ ಬೃಹತ್ ಕಳ್ಳತನ ನಡೆದಿದ್ದಾದ್ರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಮುನ್ನ ಬಿಹಾರದ ಇತ್ತೀಚಿನ ಇತಿಹಾಸವನ್ನ ಒಮ್ಮೆ ಗಮನಿಸೋದು ಬಹಳ ಮುಖ್ಯ. ಬಿಹಾರದಲ್ಲಿ ಕಳ್ಳತನದ ಈ ವಿಚಿತ್ರ ಟ್ರೆಂಡ್ ಗಮನಿಸಿ. ಸೇತುವೆಗಳು, ರೈಲ್ವೆ ಹಳಿಗಳು ಮತ್ತು ಮೊಬೈಲ್ ಟವರ್ಗಳು. ಹೌದು, ಬಿಹಾರದಲ್ಲಿ ಇಂತಹ ವಿಚಿತ್ರ ಕಳ್ಳತನಗಳು ಇದೇ ಮೊದಲನೇನಲ್ಲ. ಇಲ್ಲಿನ ಕಳ್ಳರ ಗುರಿ ಮತ್ತು ಅವರ ಐಡಿಯಾಗಳೇ ಬಹಳ ದೊಡ್ಡದು. ಇಡೀ ಕಬ್ಬಿಣದ ಸೇತುವೆಗಳನ್ನೇ ಬಿಚ್ಕೊಂಡು ಹೋಗಿದ್ದಾರೆ, ಉದ್ದುದ ರೈಲ್ವೆ ಹಳಿಗಳನ್ನು ಕದ್ದಿದ್ದಾರೆ. ಆಶ್ಚರ್ಯ ಅಂದರೆ ಬೃಹತ್ ಮೊಬೈಲ್ ಟವರ್ಗಳನ್ನು ಕೂಡ ಬಿಡದೆ ಸಾಗಿಸಿದ್ದಾರೆ. ಇಷ್ಟೆಲ್ಲಾ ದೊಡ್ಡ ವಸ್ತುಗಳನ್ನು ಕಣ್ಣಿಗೆ ಕಾಣುವಂತಿದ್ರು ಯಾರೋ ಕದ್ದು ತಮ್ಮ ಪಾಡಿಗೆ ತಾವು ಹೋಗಿದ್ದಾರೆ ಅಂದರೆ ಇದು ನಿಜಕ್ಕೂ ನಗುತರಿಸುವ ವಿಚಾರ ಅಲ್ವಾ? ಈ ಟ್ರೆಂಡ್ನ ಮುಂದಿನ ಭಾಗವಾಗಿಯೇ ಈಗ ಕಳ್ಳರ ಕಣ್ಣು ರಸ್ತೆಯ ಮೇಲೆ ಬಿದ್ದಿದೆ. ಈಗ ನಾವು ಮಾತನಾಡ್ತಿರೋದು ಕೇವಲ 1-2 ಮೀಟರ್ ಉದ್ದದ ರಸ್ತೆಯ ಬಗ್ಗೆ ಅಲ್ಲ, ಬರೋಬ್ಬರಿ 3 ಕಿಲೋಮೀಟರ್ ಉದ್ದದ ರಸ್ತೆಯ ಬಗ್ಗೆ. ಹೌದು, 3 ಕಿಲೋಮೀಟರ್. ಜಹಾನಾಬಾದ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಇಷ್ಟು ದೊಡ್ಡ ಪ್ರದೇಶವನ್ನೇ ಕಳ್ಳರು ಗುರಿಯಾಗಿಸಿದ್ದಾರೆ. ಇಲ್ಲಿ ವಿಪರ್ಯಾಸ ಅಂದ್ರೆ, ಗುತ್ತಿಗೆದಾರರು ಈ ರಸ್ತೆ ನಿರ್ಮಿಸಲು ಎಷ್ಟು ಕಷ್ಟಪಟ್ಟಿದ್ರೋ ಅದಕ್ಕಿಂತ ಹೆಚ್ಚು ಶ್ರಮವನ್ನ ಈ ಕಳ್ಳರು ಅದನ್ನ ನಾಶ ಮಾಡಿ ಕದಿಯಲು ಹಾಕಿದ್ದಾರೆ. ಇಷ್ಟು ದೊಡ್ಡ ರಸ್ತೆಯನ್ನ ಅಗೆದು ಸಾಗಿಸಲು ಎಷ್ಟು ದಿನಗಳ ಕಠಿಣ ಪರಿಶ್ರಮ ಬೇಕಾಗಿರ್ಬೋದು ಅಂತ ಊಹಿಸಿದ್ರೆ ಇದು ಕೇವಲ ಒಬ್ಬಿಬ್ಬರ ಕೆಲಸವಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಯೋಜನೆ ಅಂದ್ರೆ ಏನು ಅಂತ ನೋಡೋಣ. ಇದು ಔಧಾನ್ ಬಿಹಾ ಗ್ರಾಮಕ್ಕೆ ಜಿಲ್ಲಾ ಕೇಂದ್ರದೊಂದಿಗೆ ಪ್ರಮುಖ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಆರಂಭಿಸಿದ ಯೋಜನೆ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಪರ್ಯಾಸ ಏನಪ್ಪಾ ಅಂದ್ರೆ, ಆಸ್ಪತ್ರೆಗೋ ಮಾರ್ಕೆಟ್ಗೋ ಹೋಗಲು ಸುಲಭವಾಗ್ಲಿ ಅಂತ ಸರ್ಕಾರ ರಸ್ತೆ ಮಾಡ್ತಾ ಇದ್ರೆ ಜನ ಅದನ್ನೇ ಲೂಟಿ ಮಾಡಿದ್ದಾರೆ. ನಮ್ಮ ದೇಶದ ಸಾಮಾನ್ಯ ಜನರಿಗೆ ಸಾರ್ವಜನಿಕ ಆಸ್ತಿ ಅಂದ್ರೆ ಈ ರಸ್ತೆ, ಸೇತುವೆಗಳು ತಮ್ಮ ಸ್ವಂತ ಒಳಿತಿಗಾಗಿ ನಿರ್ಮಾಣವಾಗ್ತಿವೆ ಅನ್ನೋ ಕನಿಷ್ಠ ಅರಿವು ಕೂಡ ಇಲ್ಲದಿರುವುದು ಇಲ್ಲಿ ಎದ್ದು ಕಾಣ್ತಿದೆ. ಯಾವ ಗ್ರಾಮದ ಅಭಿವೃದ್ಧಿಗಾಗಿ ಈ ರಸ್ತೆ ನಿರ್ಮಿಸಲಾಗ್ತಿತ್ತೋ ಆ ಗ್ರಾಮದ ಜನರ ಕಣ್ಣು ಮುಂದೆಯೇ ಆ ರಸ್ತೆ ಈಗ ನಾಪತ್ತೆಯಾಗಿದೆ. ಜಹಾನಾಬಾದ್ ರಸ್ತೆಯ ಅಲ್ಪಾವಧಿಯ ಇತಿಹಾಸವನ್ನು ಒಮ್ಮೆ ನೋಡೋಣ. 2 ತಿಂಗಳು ಹಿಂದೆ ಆರ್ಜೆಡಿ ಶಾಸಕ ಸತೀಶ್ ಕುಮಾರ್ ಅವರಿಂದ ಶಂಕುಸ್ಥಾಪನೆ ಆಯಿತು. ಕೆಲವು ವಾರಗಳ ನಂತರ ಗುತ್ತಿಗೆದಾರರಿಂದ ರಸ್ತೆಯ ತಳಪಾಯದ ಕೆಲಸ ಪೂರ್ಣವಾಯಿತು. ಆದರೆ ಇತ್ತೀಚೆಗೆ ಸಿಮೆಂಟ್ ಹಾಕುವ ಮುನ್ನವೇ ನಿರ್ಮಾಣ ಸಾಮಗ್ರಿಗಳ ವ್ಯವಸ್ಥಿತ ಕಳ್ಳತನ ನಡೆದಿದೆ. ಎಲ್ಲವೂ ಅಂದುಕೊಂಡಂತೆ ನಡೀತಿತ್ತು. ಆದರೆ ಶಂಕುಸ್ಥಾಪನೆಯಿಂದ ಶುರುವಾಗಿ ಒಂದು ಬೃಹತ್ ಕಳ್ಳತನವಾಗಿ ಬದಲಾಗಲು ಕೇವಲ 2 ತಿಂಗಳು ಸಾಕಿತ್ತು. ಕಳ್ಳತನದ ಪ್ರಕ್ರಿಯೆ ಹೇಗಿತ್ತು ಅಂದ್ರೆ, ಮೊದಲು ಅರೆಬರೆಯಾಗಿ ನಿರ್ಮಿಸಿದ ರಸ್ತೆಯನ್ನು ಅಗೆಯುವುದು, ನಂತರ ಕಾಂಕ್ರೀಟ್, ಮರಳು, ಜಲ್ಲಿಕಲ್ಲುಗಳನ್ನು ಸಾಗಿಸುವುದು ಮತ್ತು ಕೊನೆಯದಾಗಿ ಮೂಕ ಪ್ರೇಕ್ಷಕರಾಗಿ ನಿಂತು ನೋಡುವ ಗ್ರಾಮಸ್ಥರು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋಗಳನ್ನು ನೋಡಿದ್ರೆ ನಗು ತಡೆಯೋಕೆ ಆಗಲ್ಲ. ಜನರೇ ಅರೆಬರೆಯಾಗಿ ನಿರ್ಮಿಸಿದ ರಸ್ತೆಯನ್ನ ಯಾವುದೇ ಭಯವಿಲ್ಲದೆ ಹಾಡಾಗಲೇ ಅಗೆಯುತ್ತಿದ್ದಾರೆ. ಕಾಂಕ್ರೀಟ್, ಮರಳು, ಜಲ್ಲಿಕಲ್ಲುಗಳನ್ನು ಚೀಲಗಳಲ್ಲಿ ತುಂಬಿಕೊಂಡು ಕಿರಾಣಿ ಅಂಗಡಿಯಿಂದ ಫ್ರೀ ರೇಷನ್ ತರುವಷ್ಟೇ ಸರಾಗವಾಗಿ ತಮ್ಮ ಮನೆಗಳಿಗೆ ಸಾಗಿಸ್ತಿದ್ದಾರೆ. ತಮಗಾಗಿಯೇ ನಿರ್ಮಿಸಿರುವ ರಸ್ತೆಯನ್ನ ತಾವೇ ಕಿತ್ಕೊಂಡು ಹೋಗ್ತಿದೀವಿ ಅನ್ನೋ ಮೂಲಭೂತ ಪ್ರಜ್ಞೆ ಇಲ್ಲದಿರೋದು ಆಘಾತಕಾರಿ. ಅತಿ ಮುಖ್ಯವಾದ ಅಂಶ ಅಂದ್ರೆ ಶಾಸಕ ಸತೀಶ್ ಕುಮಾರ್ ಅವರ ಈ ಹೇಳಿಕೆ. ಗುತ್ತಿಗೆದಾರರು ತಳಪಾಯದ ಕೆಲಸ ಮುಗಿಸಿದ್ರು, ಆದರೆ ಸಿಮೆಂಟ್ ಹಾಕುವ ಕೆಲಸ ಶುರುವಾಗಿರಲಿಲ್ಲ. ರಸ್ತೆಯ ನಿರ್ಮಾಣ ಸಾಮಗ್ರಿಗಳನ್ನು ಕೆಲವು ಗ್ರಾಮಸ್ಥರೇ ಕದ್ದಿದ್ದಾರೆ. ಊರಿನ ರಸ್ತೆಯನ್ನ ಊರಿನವರೇ ಲೂಟಿ ಮಾಡಿದ್ದಾರೆ ಅಂತ ಸ್ವತಃ ಶಾಸಕರು ಹೇಳ್ತಿರೋದು ಎಂಥ ವಿಚಿತ್ರ ಪರಿಸ್ಥಿತಿ ಅಲ್ವಾ? ಕಳ್ಳರು ಯಾರು ಅನ್ನೋದು ಇಡೀ ಗ್ರಾಮಕ್ಕೆ ತಿಳಿದಿದೆ, ಆದರೆ ಯಾರೂ ಬಾಯ್ಬಿಡ್ತಿಲ್ಲ. ಇದು ಕೇವಲ ಕಳ್ಳತನವಲ್ಲ, ಬದಲಾಗಿ ಇಡೀ ವ್ಯವಸ್ಥೆಯ ಮೇಲಿನ ಒಂದು ಸಾಮೂಹಿಕ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಈ ವಿಚಿತ್ರ ಘಟನೆ ಬೆಳಕಿಗೆ ಬಂದ ನಂತರ ಅಧಿಕೃತ ಕ್ರಮ ಕೈಗೊಳ್ಳಲಾಗಿದೆ. ವೈರಲ್ ವಿಡಿಯೋದ ನಂತರ ಶಾಸಕರು ಮತ್ತು ಗುತ್ತಿಗೆದಾರರು ಮಕ್ದುಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸ್ ತನಿಖೆಯೂ ನಡೀತಿದೆ. ಆದರೆ ಇಲ್ಲಿ ಕಾಡೋ ಒಂದು ತಮಾಷೆಯ ಪ್ರಶ್ನೆ ಅಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನ ಕೇವಲ ಒಂದೇ ದಿನದಲ್ಲಿ ನಡೆಯೋಕೆ ಖಂಡಿತ ಸಾಧ್ಯವಿಲ್ಲ. ಹಗಲು ಹೊತ್ತಿನಲ್ಲೇ ಜನ ರಸ್ತೆಯನ್ನ ಅಗೆದು ಸಾಗಿಸ್ತಾ ಇದ್ರೆ ಸ್ಥಳೀಯ ಆಡಳಿತ ಕಣ್ಬಿಟ್ಕೊಂಡೇ ನಿದ್ದೆ ಮಾಡ್ತಿತ್ತ?
ಕಣ್ಣೆದುರೇ ಇಷ್ಟೆಲ್ಲ ನಡೀತಿದ್ರೂ ಇದನ್ನ ತಡೆಯುವಲ್ಲಿ ವಿಫಲವಾಗಿರೋದು ಆಡಳಿತ ಯಂತ್ರದ ಸಂಪೂರ್ಣ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ಇದೊಂದು ನಿಜಕ್ಕೂ ದುರಂತ ಹಾಸ್ಯ. ಒಂದು ಕಡೆ ಗುರಿ ಏನಿತ್ತು? ಔದಾನ್ ಬಿಘಾ ಗ್ರಾಮಕ್ಕೆ ಜಿಲ್ಲಾ ಕೇಂದ್ರದೊಂದಿಗೆ ಸುಗಮ ಸಂಪರ್ಕ ಕಲ್ಪಿಸೋದು. ಆದರೆ ಇನ್ನೊಂದು ಕಡೆ ವಾಸ್ತವದ ನೈಜತೆ ಏನು? ಅಗೆದು ಹಾಕಲಾದ ಮಣ್ಣಿನ ರಸ್ತೆ, ಕಳುವಾದ ಕಚ್ಚಾ ವಸ್ತುಗಳು ಮತ್ತು ನಡೆಯುತ್ತಿರುವ ಪೊಲೀಸ್ ತನಿಖೆ. ಒಂದು ಸಮುದಾಯ ತನ್ನ ಸ್ವಂತ ಅಭಿವೃದ್ಧಿಯ ಹಾದಿಯನ್ನೇ ಹೇಗೆ ನಾಶಪಡಿಸಿಕೊಂಡಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಜನರಿಗೆ ತಮಗೆ ನಡೆಯಲು ಹಾಕಿದ ರಸ್ತೆಯನ್ನೇ ತಮ್ಮ ತಲೆ ಮೇಲೆ ಎಳೆದುಕೊಳ್ಳೋದು ಅಂದ್ರೆ ಬಹುಶಃ ಇದೇ ಇರಬೇಕು. ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆ. ಒಂದು ಸಮುದಾಯದ ಸಾರ್ವಜನಿಕ ಮೂಲಸೌಕರ್ಯ ಇದ್ದಕ್ಕಿದ್ದಂತೆ ಮಾಯವಾದಾಗ ಅದಕ್ಕೆ ನಿಜವಾಗಿಯೂ ಬೆಲೆ ತೆರುವವರು ಯಾರು? ನಮ್ಮದೇ ತೆರಿಗೆ ಹಣದಿಂದ ನಮ್ಮದೇ ದೈನಂದಿನ ಅನುಕೂಲಕ್ಕಾಗಿ ನಿರ್ಮಿಸುವ ಸಾರ್ವಜನಿಕ ಆಸ್ತಿಗಳು ಹೀಗೆ ಕಣ್ಮರೆಯಾದ್ರೆ ಅಂತಿಮವಾಗಿ ನಷ್ಟ ಯಾರಿಗೆ? ಕಳ್ಳತನ ಮಾಡಿದವರು ಒಂದಿಷ್ಟು ಮರಳು ಜಲ್ಲಿಕಲ್ಲುಗಳನ್ನು ಪಡೆದಿರ್ಬೋದು. ಆದರೆ ಇಡೀ ಗ್ರಾಮ ತನ್ನ ಅಭಿವೃದ್ಧಿಯ ಸಂಪರ್ಕವನ್ನೇ ಶಾಶ್ವತವಾಗಿ ಕಳ್ಕೊಂಡಿದಲ್ವಾ? ಸಾರ್ವಜನಿಕ ಆಸ್ತಿಯ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವವರೆಗೆ ಇಂಥ ಘಟನೆಗಳು ನಡೀತಾನೇ ಇರ್ತವೆ. ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಈ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.